ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಲಸಂದಿ ಬ್ಯಾಳಿದು ಸಂಡಿಗೆ ಇಡ್ತೇವೆ ಪೌಡ್ರ್ ಮಾಡಿ. ಇದು ಒಂದು ಬೌಲ್ ಅಲಸಂದಿ ಬ್ಯಾಳಿ ಹಿಟ್ಟಿದು ಪೌಡ್ರ್ ಇದು. ಆಮೇಲೆ ಅದಕ್ಕೆ ಏನೇನು ಬೇಕನ್ನೋದು ಜೀರಿಗೆ ಪೌಡ್ರ, ಹಸಿ ಖಾರ, ಆಮೇಲೆ ಹಸಿ ಕೊತ್ತಂಬರಿ ಎಲ್ಲ ಸ್ವಚ್ಛಾಗಿ ತೊಳೆದು ಪೇಸ್ಟ್ ಮಾಡಿ ಇಟ್ಕೊತೀವಿ ಎರಡೂ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹಿಂಗಿದೆ. ಇದು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಒಂದು ಬೌಲ್ ಹಿಟ್ಟು ಹಾಕೈತಿ. ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಇದು ಉಡಿದು ಅಂತಾರೋ. ಈ ಥರ ಇದನ್ನು ಉಡಿಬೇಕು ಹಿಟ್ಟು. ಇದು ಭಾಳ ಭಾರ ಹಾಕಿ ಹುಡಿಬೇಕು. ಮತ್ತು ಇದನ್ನು ಒಂದು 10-15 ನಿಮಿಷ ಕುಡಿಬೇಕು. ಇದನ್ನು ಉಡಿದು ಇಟ್ಟಾಗ ಇದು ಹಗರಾಕತಿ ಹಿಟ್ಟು. ಆಮೇಲೆ ಇದಕ್ಕೆ ಹಸಿ ಖಾರ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡವಲ್ಲ ಅದನ್ನು ಹಾಕ್ಬೇಕು. ಇದನ್ನು ಹಾಕಿ ಇದನ್ನು ಸಂಡಿಗೆ ಮಾಡ್ಬೇಕು. ಬಿಸಿಲಿಗೆ ಒಣಗಿ ಹಾಕ್ಬೇಕು. ಅದು ಭಾಳ ಉಣ್ಣೋರಿಗೆ ಭಾಳ ಟೇಸ್ಟು. ಯಾವ ಸಂಡಿಗೆಕ್ಕಿಂತ ಎಲ್ಲ ಸಂಡಿಗೆ ಒಳಗಿದೆ ಸಂಡಿಗೆ ಅಲಸಂದಿ ಸಂಡಿಗೆ ಭಾಳ ಟೇಸ್ಟ್ ಇರ್ತಾವೆ. ಮಾಡಿ ನೋಡ್ಬೋದು. ಮತ್ತು ಇದನ್ನು ಒಂದು 10-15 ನಿಮಿಷ ಉಡಿದಾಗನ ಹಗರಾಕತಿ. ಅದು ಹಿಟ್ಟು ಹಗರಾದಿಂದ ನೀರಾಗ ತೇಲಿ ಬಿಡ್ಬೇಕು. ಅದು ಹಗರಾಗಿತ್ತಂದ್ರೆ ಮ್ಯಾಲೆ ತೇಲ್ತದೆ ನೀರಾಗ. ಅದು ಗೊತ್ತು ಮಾಡ್ಕೋಬೇಕು. ಗೊತ್ತು ಮಾಡ್ಕೊಂಡು ಆಮೇಲೆ ಹಸಿ ಖಾರ ಎಲ್ಲ ಹಾಕಿ ಕುಡಿಬೇಕು. ಮತ್ತು ಹಸಿ ಖಾರ, ಉಪ್ಪು, ಜೀರಿಗೆ ಹಿಂಗೆ ಹಾಕಿ ಕುಡಿಬೇಕು. ಉಡೋದು ಸಂಡಿಗೆ ಇಡಬೇಕು. ಸಂಡಿಗೆ ಇಡುವಾಗ ತೋರಿಸ್ತೀನಿ ನಿಮ್ಗೆ, ನೋಡಿರಿ. ಈಗ ಹಿಟ್ಟು ಹಗರಾಗೈತಿ. ಇದು ಉಡಿದು ಹಗರಾಗೈತಿ. ಒಂದು ಸ್ವಲ್ಪ ನೀರಾಗ ತೇಲ್ತತಿಲ್ಲ ನೋಡಿರಿ. ಈಗ ಇದನ್ನು ಹೆಂಗೆ ಅನ್ನೋದು ಗೊತ್ತಾಕತ್ತಿದ ಐಡ. ನೀರು ಕೈ ಹಚ್ಚಬೇಕು. ಇದನ್ನೆಲ್ಲ ನೀರಾಗ ಹಿಂಗೆ ತೇಲಿ ಬಂತಂದ್ರೆ ಇದು ಹಿಟ್ಟು ಹಗರಾಗೈತೆ ಅಂತ ತಿಳ್ಕೊಬೇಕು. ಇದು ಭಾಳ ಜಿಗಟಿರ್ತೈತಿ. ಇದು ಅದ್ರ ಸಂಬಂಧ ಉಡಿದೆ. ಇದನ್ನು ಉಡಿದು ಹಗರು ಮಾಡೋದು. ಹಗರು ಮಾಡಿದ್ದಿಂದ ಆಮೇಲೆ ಇದಕ್ಕೆ ಏನೇನು ಬೇಕು ಪದಾರ್ಥ ಹೇಳ್ತಾನೋ. ಇದು ಹಿಂಗೆ ಒಂದು ಅರ್ಧ ಚಮಚದಷ್ಟು ಹಾಕ್ಕಾನೆ. ಇದನ್ನು ಹಿಂಗೆ ಒಂದು ಚಮಚ ಜೀರಿಗೆ ಪುಡಿ, ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೆವು. ಇದನ್ನು ಹಾಕಬೇಕು. ಆಮೇಲೆ ಹಸಿ ಕೊತ್ತಂಬರಿ 1 ಸ್ಪೂನ್, ಇದು ಖಾರ ಇಷ್ಟು 1 ಚಮಚೆ. ಇದನ್ನೆಲ್ಲ ಹಾಕಿ ಮತ್ತು ಇದನ್ನು ಹುಡಿಬೇಕು. ಇದನ್ನು ಹಸಿ ಖಾರ, ಜೀರಿಗೆ ಪೌಡ್ರ, ಹಸಿ ಕೊತ್ತಂಬರಿ ಎಲ್ಲ ಹಾಕಿ ಹುಡ್ದು. ಈಗ ಆಮೇಲೆ ಇದನ್ನು ಒಂದು ಪ್ಲಾಸ್ಟಿಕ್ಕದ ಇದ್ರೊಳಗೆ ಕೋನ್ ಮಾಡಿ ಹಾಕಬೇಕು. ಮತ್ತು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಒಂದು ಅರ್ಧ ಚಮಚದಷ್ಟು ಹಾಕ್ತಾನೆ. ಇದನ್ನು ಇದು ಪ್ಲಾಸ್ಟಿಕ್ಕದ್ದು ಒಂದು ಕೋನ್ ಮಾಡಿ ಇದ್ರ ತುಂಬಿ ಸಂಡಿಗೆ ಇಡಬೇಕು. ಸಂಡಿಗೆ ಇಡೋ ಮುಂದೆ ನಿಮಗೆ ತೋರಿಸ್ತಾನೋ, ನೋಡಿಕ್ರೆ ಮಾಡಿ ನೋಡಿರಿ. ಭಾಳ ಟೇಸ್ಟ್ ಆಕ್ಕವು ಇವು. ಅಲಸಂದಿ ಬ್ಯಾಳಿ ಹಿಟ್ಟು ಬಿಸ್ಕೊಂಬರ್ಬೇಕು. ಇದನ್ನು ಅಲಸಂದಿ ಬ್ಯಾಳಿ ಸಿಗ್ತಾವೆ. ಅದನ್ನು ಬಿಸ್ಕೊಂಬಂದು ಪೌಡ್ರ್ ಮಾಡಿ ಮನ್ಯಾಗ ಸಂಡಿಗೆ ಮಾಡಬೇಕು. ಮಾಡಿ ನೋಡಿರಿ. ಈ ಥರ ಅದನ್ನು ಎಲ್ಲ ಬಳದ ಈ ಪ್ಲಾಸ್ಟಿಕ್ದಾಗ ಹಾಕಬೇಕು. ಹಾಕಿ ಮೂಲೆ ಕಡೆ ಒಂದು ಸ್ವಲ್ಪ ಕಟ್ ಮಾಡಿ ಸಂಡಿಗೆ ಇಡಬೇಕು. ಅದನ್ನು ಅಲ್ಲಿ ಮ್ಯಾಲೆ ಬಿಸಿಲಿಗೆ ಟೆರೆಸ್ ಮ್ಯಾಗ ಹಾಕವು ನೋಡೋಕ್ರೆ. ಬಿಸಿಲಿಗೆ ಕಾಣುವಲ್ಲಿ ಅಂತ ಚೆನ್ನಾಗಿತ್ತು. ಇದು ಫಸ್ಟ್ ನೋಡಿ ದೂರಿಂದ ಇದ್ದ ಚೆನ್ನಾಗಿತ್ತು. ಈ ಥರ ಸಂಡಿಗೆ ಇಡತ್ತಾರು ಅಲಸಂದಿ ಬ್ಯಾಳಿ ಸಂಡಿಗೆ ನೋಡಿರಿ. ಆಮೇಲೆ
ಅಲಸಂದಿ ಬ್ಯಾಳಿ ಸ್ಯಾಂಡಿಗೆ ಇಡತ್ತಾರು. ಈ ಥರ ಇವ್ರು ಕೋನ್ ಮಾಡಿ ಹಿಂಗೆ ಇಡ್ಬೇಕು ಇದನ್ನು, ಅಂದ್ರೆ ಜಲ್ದಿ ಆಕತಿ. ಕೈಲಿ ಇಡ್ತಾರೆ ಕರೆ ಅಷ್ಟು ಜಲ್ದಿ ಆಗೋದಿಲ್ಲ. ನೀವು ಮಾಡಿ ನೋಡಿರಿ. ಅಲಸಂದಿ ಬ್ಯಾಳಿ ಸ್ಯಾಂಡಿಗೆ ಅಂತಾರೆ ಇವಕ್ಕೆ. ಅಲಸಂದಿ ಸ್ಯಾಂಡಿಗೆ ನೀನು ಇಟ್ಟದ್ದು ಕೊಡಿಲ್ಲ ಒಂದು ಕಡೆ ಸುಡಾತನ. ಈ ಥರ ಆಗಿದಾವು. ನಿನ್ನೆ ಒಂದಿಷ್ಟು ಇಟ್ಟಿದ್ದು ಸ್ಯಾಂಡಿಗೆ, ಅಲಸಂದಿ ಸ್ಯಾಂಡಿಗೆ. ಇವನ್ನ ಏನು ಮಾಡ್ಬೇಕಂದ್ರೆ ಹುರಿಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ತೇವೆ, ಹುರಿಬೇಕು. ಹುರಿದ ಅನ್ನದ ಜೊತೆ ತಿನ್ಬೇಕು. ಇವನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕ್ಕವು. ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ಹೇಳ್ರಿ. ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಸ್ವಲ್ಪ ಸ್ಯಾಂಡಿಗೆ ಒಂದು ಹುರಿದು ನಿಮಗೆ ತೋರಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿರಿ ಹೇಳತ್ತಳ್ರಿ. ಈ ಥರ ಸ್ಯಾಂಡಿಗೆ ಇಡಬೇಕು ಇದನ್ನು. ಅಲಸಂದಿ ಸ್ಯಾಂಡಿಗೆ